ಇವತ್ತು ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯೋದಕ್ಕೆ ಇದೆ. ಜುಲೈ ತಿಂಗಳ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ತಮಿಳುನಾಡು ಆಗ್ರಹಿಸ್ತಾ ಇದೆ. ಈ ನಡುವೆ ಇವತ್ತು ಸಭೆ ನಡೆಯುತ್ತೆ. ದೆಹಲಿಯಲ್ಲಿನ ಸಭೆಯಲ್ಲಿ ಕಾವೇರಿ ಹಂಚಿಕೆಯ ಬಗ್ಗೆ ಮಾತುಕತೆ ನಡೆಯುತ್ತೆ. 4 ರಾಜ್ಯದ ಅಧಿಕಾರಿಗಳು ಕೂಡ ಈ ಕಾವೇರಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೆ ಪುದುಚೇರಿ 4 ರಾಜ್ಯಗಳ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. CWRCಯಿಂದ ತಿಂಗಳ ಅಂತ್ಯದವರೆಗೂ ಕೂಡ ಕಾದು ನೋಡುವ ತೀರ್ಮಾನ ಮಾಡಲಾಗಿತ್ತು. CWRC ಶಿಫಾರಸು ಪ್ರಕಾರ ಇವತ್ತು CWMA ತೀರ್ಮಾನವನ್ನು ಮಾಡುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಈಗಲೇ ಮಳೆಯ ಕೊರತೆ ಇದೆ. ಮಳೆಯ ಕೊರತೆಯಿಂದಾಗಿ ಜಲಾಶಯಗಳು ಭರ್ತಿಯಾಗಿಲ್ಲ. ಹೀಗಾಗಿ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ವಾಸ್ತವವಾಗಿಯೇ ಇರುವಂಥದ್ದು. ಅಧಿಕಾರಿಗಳು ಇದನ್ನೇ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಜೂನ್ 1ರಿಂದ ಇಲ್ಲಿಯವರೆಗೂ ಕೂಡ ಕಾವೇರಿ ಕಣಿವೆಯ ಡ್ಯಾಮ್ಗಳಿಗೆ 31 TMC ನೀರು ಹರಿದು ಬಂದಿದೆ. ಕರ್ನಾಟಕ, ತಮಿಳುನಾಡಿಗೆ 4 TMC ನೀರನ್ನು ಮಾತ್ರ ಬಿಟ್ಟಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ಈ ತಿಂಗಳ ಅಂತ್ಯದವರೆಗೂ ಕೂಡ ಕಾದು ನೋಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಕಾವೇರಿ ನಿಯಂತ್ರಣ ಸಮಿತಿಯ ಶಿಫಾರಸ್ಸಿನ ಪ್ರಕಾರ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಕರ್ನಾಟಕ ಕಾವೇರಿ ಕಣಿವೆಯ ಡ್ಯಾಮ್ಗಳಲ್ಲಿ ಸದ್ಯ ಶೇಕಡ 52ರಷ್ಟು ನೀರು ಸಂಗ್ರಹ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಕರ್ನಾಟಕದಲ್ಲಿ ಶೇಕಡ 35ರಷ್ಟು ಮಳೆಯ ಕೊರತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಶೇಕಡ 45ರಷ್ಟು ಮಳೆ ಕೊರತೆ ಕಾಡ್ತಾ ಇದೆ. ಹಾರಂಗಿ, ಕಬಿನಿ, KRS, ಹೇಮಾವತಿ ಡ್ಯಾಮ್ಗಳು ಸೇರಿದಂತೆ 4 ಡ್ಯಾಮ್ಗಳು ಕೂಡ ತುಂಬಿಲ್ಲ. ಇಲ್ಲಿಯ ಅವಶ್ಯಕತೆಗೇ ನೀರು ಕಡಿಮೆ ಬೀಳುತ್ತೆ. ನೀರಿಲ್ಲ ಇಲ್ಲಿ. ಕರ್ನಾಟಕದ ಕಾವೇರಿ ಕಣಿವೆಯ ಡ್ಯಾಮ್ ನೀರು ಕುಡಿಯುವ ನೀರಿನ ಉದ್ದೇಶಕ್ಕೆ ಬೇಕು ನಮಗೆ ಅಂಥೇಳಿ ಕರ್ನಾಟಕ ವಾದವನ್ನು ಮಂಡಿಸಿದೆ. ಇದೆಲ್ಲವನ್ನು ಆಲಿಸಿ ಸದ್ಯ ಈ ತಿಂಗಳ ಕೊನೆಯವರೆಗೂ ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸಲಾಗುತ್ತೆ. ಆದರೆ CWMA ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.